ನಮಸ್ಕಾರ ವೀಕ್ಷಕರೇ. ಇವತ್ತೊಂದು ವಿಷಯದೊಟ್ಟಿಗೆ ಬಂದಿದ್ದೇನೆ. ಸುಗಂಧ ದ್ರವ್ಯ. ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಅಂಬರ್ಗ್ರೀಸನ್ನು ಬಳಸ್ತಾರೆ. ಅಂಬರ್ಗ್ರೀಸ್ ಅಂತಂದರೆ ತಿಮಿಂಗಲದಿಂದ ಹೊರಬರುವಂತಹ ಒಂದು ಪದಾರ್ಥ. ವಾಂತಿ ಮಾಡಿಕೊಳ್ಳುವಂಥದ್ದು ಭೂಮಿ ಮತ್ತು ಸಮುದ್ರ ಸಸ್ತನಿಗಳ ಸಾಮಾನ್ಯ ಲಕ್ಷಣ. ಕೆಲವೊಮ್ಮೆ ಜೀರ್ಣಾಂಗ ವ್ಯವಸ್ಥೆ ಅಥವಾ ಶ್ವಾಸಕೋಶಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದಿದ್ದಾಗ ದೇಹದಿಂದ ವಿಷಕಾರಿ ಬ್ಯಾಕ್ಟೀರಿಯಾ ಅಥವಾ ರಾಸಾಯನಿಕಗಳನ್ನು ತೆಗೆದುಹಾಕಲು ಪ್ರಾಣಿಗಳು ವಾಂತಿ ಮಾಡಿಕೊಳ್ತವೆ. ದೇಹಕ್ಕೆ ಬೇಡವಾದ ಅನಗತ್ಯ ವಸ್ತು ಜಠರದಲ್ಲಿದ್ದಾಗ ದೇಹವು ವಾಂತಿ ಮೂಲಕ ಅದನ್ನು ಹೊರಹಾಕುತ್ತೆ. ವಾಂತಿಯು ಜೀರ್ಣಾಂಗವನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತೆ. ಜೀರ್ಣಾಂಗದಲ್ಲಿ ಏನಾದರೂ ಸಮಸ್ಯೆ ಇದ್ದಾಗಲೂ ತಿಂದ ಆಹಾರ ಜೀರ್ಣ ಆಗದೆ ವಾಂತಿ ಆಗ್ತದೆ. ಮನುಷ್ಯನಲ್ಲದೆ ಬೆಕ್ಕು, ನಾಯಿಗಳು ಜೀರ್ಣವಾಗದ ಆಹಾರವನ್ನು ವಾಂತಿ ಮಾಡ್ತವೆ. ಇವೆರಡೂ ಪ್ರಾಣಿಗಳು ಸಸ್ಯಾಹಾರಿಗಳಲ್ಲದಿದ್ದರೂ ಹುಲ್ಲು ತಿನ್ನುವ ಮೂಲಕ ವಾಂತಿ ಮಾಡಿಕೊಳ್ತವೆ. ಕೇವಲ ಭೂಮಿಯ ಮೇಲಿನ ಜೀವಿಗಳಲ್ಲದೆ ಕೆಲ ಜಲಚರಗಳು ವಾಂತಿ ಮಾಡಿಕೊಳ್ತವೆ. ಅದರಲ್ಲಿ ಮುಖ್ಯವಾಗಿ ತಿಮಿಂಗಲ ವಾಂತಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ತಿಮಿಂಗಲದ ವಾಂತಿಯು ಕರಳಿನಲ್ಲಿ ಉತ್ಪತ್ತಿಯಾಗುವ ಘನ ಮೇಣದಂಥ ವಸ್ತು. ಇದನ್ನು ಅಂಬರ್ಗ್ರೀಸ್ ಅಂತ ಕರೀತಾರೆ. ತಿಮಿಂಗಲ ವಾಂತಿಯು ವಿವಿಧ ಆಕಾರ ಮತ್ತು ಗಾತ್ರದಲ್ಲಿರುತ್ತೆ. ಸಾಮಾನ್ಯವಾಗಿ 50 ಗ್ರಾಂನಿಂದ 50 ಕಿಲೋಗ್ರಾಂ ಅಥವಾ ಅದಕ್ಕಿಂತ ಹೆಚ್ಚು ತೂಕವಿರುತ್ತೆ. ತಿಮಿಂಗಲದ ದೇಹದಿಂದ ಹೊರಬಂದ ವಾಂತಿ ತಿಳು ಬಿಳಿಯಾಗಿರುತ್ತೆ ಅಥವಾ ಕೆಲವೊಮ್ಮೆ ಕಪ್ಪು ಬಣ್ಣಿಂದ ಕೂಡಿರುತ್ತದೆ. ಆರಂಭದಲ್ಲಿ ಇದು ಮಲದ ವಾಸನೆ ಹೊಂದಿರುತ್ತೆ. ಸಾಗರದಲ್ಲಿ ತಿಂಗಳಿನಿಂದ ವರ್ಷಗಳವರೆಗೆ ದ್ಯುತಿವಿಘಟನೆ ಮತ್ತು ಆಕ್ಸಿಡೀಕರಣದ ನಂತರ ಕ್ರಮೇಣ ಗಟ್ಟಿಯಾಗುತ್ತೆ ಮತ್ತು ಸಿಹಿ ಮಣ್ಣಿನ ಪರಿಮಳ ಪಡೆಯುತ್ತೆ. ತಿಮಿಂಗಲ ವಾಂತಿಯು ಹಳೆಯದಾದಷ್ಟು ಅದರ ಸುವಾಸನೆ ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ಉಂಟಾದ ಅಂಬರ್ಗ್ರೀಸನ್ನು ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಸ್ಥಿರಕಾರಿಯಾಗಿ ಬಳಸ್ತಾರೆ. ಸ್ಪರ್ ತಿಮಿಂಗಲವು ಅಂಬರ್ಗ್ರೀಸನ್ನು ಉತ್ಪತ್ತಿ ಮಾಡ್ತದೆ. ಸ್ಪರ್ಮ್ ತಿಮಿಂಗಲದ ಕರಳಿನಲ್ಲಿ ಪಿತ್ತರಸನಾಳದ ಸ್ರವಿಸುವಿಕೆಯಿಂದ ಅಂಬರ್ಗ್ರೀಸ್ನ ರೂಪುಗೊಳ್ಳುತ್ತದೆ. ಗಾತ್ರವು ದೊಡ್ಡದಾಗಿರುವ ಕಾರಣ ಕರಳಿನಿಂದ ಗುದದ್ವಾರದ ಮೂಲಕ ಹಾದು ಹೋಗಲು ತೊಂದರೆಯಾಗುವುದರಿಂದ ತಿಮಿಂಗಲವು ಬಾಯಿಯ ಮೂಲಕ ಇದನ್ನು ಹೊರಹಾಕುತ್ತೆ ಅಂತ ಊಹಿಸಲಾಗಿದೆ. ಅಂಬರ್ಗ್ರೀಸ್ನ ಉಂಡೆಯೊಳಗೆ ಕೆಲ ಪಕ್ಷಿಗಳ ಕೊಕ್ಕುಗಳು, ಕೆಲ ಪ್ರಾಣಿಗಳ ಮೂಳೆಗಳು ಪತ್ತೆಯಾಗಿದ್ದಾವೆ. ಅಂದರೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದ ವಸ್ತುಗಳು ತಿಮಿಂಗಲ ದೇಹದಲ್ಲಿ ಸಂಗ್ರಹವಾಗ್ತವೆ. ಕರುಳಿನ ರಸವು ಇವುಗಳನ್ನು ಉಂಡೆಯ ರೂಪದಲ್ಲಿ ಸಂರಕ್ಷಿಸ್ತವೆ. ಆಗಾಗ ತಿಮಿಂಗಲವು ಇದನ್ನು ಹೊರಹಾಕುತ್ತೆ. ಹೀಗೆ ತಿಮಿಂಗಲದ ದೇಹದಿಂದ ಹೊರಬಂದ ವಾಂತಿಯು ಸಮುದ್ರ ನೀರಿನಲ್ಲಿ ತೇಲ್ತಾ ಇರುತ್ತೆ. ಕೆಲವೊಮ್ಮೆ ಸಮೀಪದ ದಡ ಸೇರುತ್ತೆ. ಈ ವಾಂತಿಯು ಅಂಬರ್ಗ್ರೀಸ್ ಆಗಿ ರೂಪುಗೊಳ್ಳಲು ವರ್ಷಗಳನ್ನು ತೆಗೆದುಕೊಳ್ಳುತ್ತೆ. ಅಂಬರ್ಗ್ರೀಸನ್ನು ಹಳೆಯದಾದಷ್ಟು ಗುಣಮಟ್ಟ ಹೆಚ್ಚಾಗ್ತಾ ಹೋಗುತ್ತದೆ. ಇದೇ ಕಾರಣದಿಂದ ಅದರ ಬೆಲೆ ದ್ವಿಗುಣಗೊಳ್ಳುತ್ತದೆ. ಹಾಗಾಗಿ ಅಂಬರ್ಗ್ರೀಸನ್ನು ತೇಲುವ ಚಿನ್ನ ಅಂತ ಕರೀತಾರೆ. ಕಸ್ತೂರಿಯಂತೆ ಸುಗಂಧ ಹೊಂದಿದ ಅಂಬರ್ಗ್ರೀಸನ್ನು ಆಹಾರದಲ್ಲೂ ಬಳಸುತ್ತಿದ್ದರು ಎಂಬುದಕ್ಕೆ ಅನೇಕ ಪುರಾವೆಗಳುಂಟು. ಇಂಗ್ಲೆಂಡ್ನ ರಾಜ 2ನೇ ಚಾರ್ಲ್ಸ್ ತನ್ನ ಆಹಾರದಲ್ಲಿ ಮೊಟ್ಟೆ ಜೊತೆಗೆ ಅಂಬರ್ಗ್ರೀಸನ್ನು ಬಳಸ್ತಾ ಇದ್ದ ಅಂತ ವರದಿ ಮಾಡಲಾಗಿದೆ. ಅಲ್ಲದೆ 19ನೇ ಶತಮಾನದ ಮಧ್ಯಭಾಗದಲ್ಲಿ ರಮ್ ಶ್ರಬ್ಲೆಕ್ಕರ್ ತಯಾರಿಕೆಯಲ್ಲಿ ಅಂಬರ್ಗ್ರೀಸ್ ಬಳಸ್ತಾ ಇದ್ದರು. 18ನೇ ಶತಮಾನದ ಯುರೋಪ್ನಲ್ಲಿ ಚಾಕ್ಲೇಟ್ನ ಮಧ್ಯವರ್ತಿಯಾಗಿ ಅಂಬರ್ಗ್ರೀಸನ್ನು ಬಳಸಲಾಗ್ತಾ ಇತ್ತು. ಅಲ್ಲದೆ ಟರ್ಕಿಷ್ ಕಾಫಿಯಲ್ಲಿ ಪರಿಮಳ ಹೆಚ್ಚಿಸಲಿಕ್ಕೆ ಅಂಬರ್ಗ್ರೀಸನ್ನು ಬಳಸ್ತಾ ಇದ್ದರು. ಕೆಲವು ಸಮುದಾಯಗಳಲ್ಲಿ ಈ ವಸ್ತುವನ್ನು ಕಾಮೋತ್ತೇಜಕ ಅಂತ ಪರಿಗಣಿಸಲಾಗಿತ್ತು. ಪ್ರಾಚೀನ ಈಜಿಪ್ಟಿನವರು ಅಂಬರ್ಗ್ರೀಸನ್ನು ಧೂಪದ್ರವ್ಯವಾಗಿ ಸುಡ್ತಾ ಇದ್ದರು. ಆದರೆ ಆಧುನಿಕ ಈಜಿಪ್ಟ್ನಲ್ಲಿ ಅಂಬರ್ಗ್ರೀಸನ್ನು ಪರಿಮಳಯುಕ್ತ ಸಿಗರೇಟ್ಗಳಿಗೆ ಬಳಸ್ತಾರೆ. ಪ್ರಾಚೀನ ಚೀನಿಯರು ಈ ವಸ್ತುವನ್ನು ಡ್ರ್ಯಾಗನ್ನ ಉಗುಳು ಸುಗಂಧ ಅಂತ ಕರಿತಾ ಇದ್ದರು. ಯುರೋಪ್ನಲ್ಲಿ ಪ್ಲೇಗ್ನಿಂದ ಉಂಟಾದ ಬ್ಲ್ಯಾಕ್ ಡೆತ್ ಸಮಯದಲ್ಲಿ ಅಂಬರ್ಗ್ರೀಸ್ ಚೆಂಡು ಪ್ಲೇಗನ್ನು ತಡೆಗಟ್ಟಲು ಸಹಾಯ ಮಾಡ್ತದೆ ಅಂತ ಜನ ನಂಬ್ತಾ ಇದ್ದರು. ಮಧ್ಯಯುಗದಲ್ಲಿ ಯುರೋಪಿಯನ್ನರು ಅಂಬರ್ಗ್ರೀಸನ್ನು ತಲೆನೋವು, ಶೀತ, ಅಪಸ್ಮಾರ ಮತ್ತು ಇತರ ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸ್ತಿದ್ರು.
ಹೀಗೆ ವಿವಿಧೋದ್ದೇಶಗಳಿಗೆ ಬಳಕೆಯಾಗ್ತಿದ್ದ ಅಂಬರ್ಗ್ರೀಸ್ ದಿನದಿಂದ ದಿನಕ್ಕೆ ಹೆಚ್ಚು ಬೇಡಿಕೆಯುಳ್ಳ ವಸ್ತುವಾಗಿ ಬೆಳೀತಾ ಹೋಯಿತು. ಆ ಕಾರಣಕ್ಕಾಗಿ ತಿಮಿಂಗಲ ವಾಂತಿಯನ್ನು ಸಂಗ್ರಹಿಸುವುದು ಮತ್ತು ಮಾರಾಟ ಮಾಡೋದು ಕಳ್ಳದಂಧೆಯಾಗಿ ಮಾರ್ಪಾಟಾಯಿತು. ಕ್ರಮೇಣವಾಗಿ 19ನೇ ಶತಮಾನದ ಮಧ್ಯದಲ್ಲಿ ತಿಮಿಂಗಲ ಉದ್ಯಮವು ಅಭಿವೃದ್ಧಿ ಹೊಂದುತ್ತಾ ಹೋಗ್ತದೆ. 18ನೇ ಶತಮಾನದಲ್ಲಿ ಅಪಾರ ಸಂಖ್ಯೆಯಲ್ಲಿದ್ದ ತಿಮಿಂಗಲಗಳ ಸಂಖ್ಯೆ ಕ್ರಮೇಣವಾಗಿ ಕುಸಿಯತೊಡಗ್ತಾ ಹೋಗ್ತು. ಕೆಲವು ವರದಿಗಳ ಪ್ರಕಾರ ಪ್ರತಿ ವರ್ಷ ಸ್ಪರ್ಮ್ ತಿಮಿಂಗಲಗಳು ಸೇರಿದಂತೆ ಸುಮಾರು 50,000 ತಿಮಿಂಗಲಗಳು ನಾಶವಾಗಿವೆ. ಹೀಗಾಗಿ ಲಕ್ಷಗಟ್ಟಲೆ ತಿಮಿಂಗಲಗಳು ಅಂಬರ್ಗ್ರೀಸ್ಗಾಗಿ ಕೊಲ್ಲಲ್ಪಟ್ಟಿವೆ. ಪರಿಣಾಮವಾಗಿ ಅವು ಅಳಿವಿನಂಚಿನಲ್ಲಿರುವ ಜೀವಿಗಳ ಪಟ್ಟಿಗೆ ಸೇರಿದ್ದು ದುರಂತ ಅನ್ನಿಸ್ತದೆ. ಇಂದು ತಿಮಿಂಗಲ ಸಂಖ್ಯೆಯು ಅಪಾಯದಲ್ಲಿದೆ. ಇವುಗಳನ್ನು ರಕ್ಷಿಸುವ ಉದ್ದೇಶದಿಂದ 1982ರಲ್ಲಿ ಅಂತಾರಾಷ್ಟ್ರೀಯ ತಿಮಿಂಗಲ ಆಯೋಗ ಜಾರಿಗೆ ಬಂದಿದೆ. ಇದು ವಾಣಿಜ್ಯ ಉದ್ದೇಶಗಳಿಗಾಗಿ ತಿಮಿಂಗಲ ಬೇಟೆಯ ಮೇಲೆ ನಿಷೇಧವನ್ನು ಹಾಕಿತು. ಜೊತೆಗೆ ಅಂಬರ್ಗ್ರೀಸ್ ವ್ಯಾಪಾರದ ಮೇಲೆಯೂ ನಿಷೇಧ ಹಾಕಲಾಯಿತು. ಹಾಗಾಗಿ ಇಂದು ಅಂಬರ್ಗ್ರೀಸ್ ಸಂಗ್ರಹಣೆ ಮತ್ತು ಮಾರಾಟವು ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಿದೆ. 1972ರ ವನ್ಯಜೀವಿ ಕಾಯ್ದೆಯ ಅಡಿಯಲ್ಲಿ ಅಂಬರ್ಗ್ರೀಸನ್ನು ಕಳ್ಳ ಸಾಗಣೆಯನ್ನು ನಿಲ್ಲಿಸಲಾಗಿದೆ ಮತ್ತು ನಿಷೇಧಿಸಲಾಗಿದೆ. ಆದರೂ ಅಲ್ಲಲ್ಲಿ ನಡೀತಿರ್ತಕ್ಕಂಥ ಅಕ್ರಮ ಸಾಗಾಟ ಮತ್ತು ಮಾರಾಟದ ಮೇಲೆ ಅಂತಾರಾಷ್ಟ್ರೀಯ ವನ್ಯಜೀವಿ ಅಪರಾಧ ನಿಯಂತ್ರಣ ಬ್ಯೂರೋದವರು ನಿಗಾ ವಹಿಸಿದ್ದಾರೆ. ಆನೆ ಇದ್ರೂ ಬೆಲೆ ಸತ್ರು ಬೆಲೆ ಎನ್ನುವ ಗಾದೆ ಮಾತು ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಜೀವಂತವಾಗಿದೆ. ಈಗ ಆ ಗಾದೆಗೆ ತಿಮಿಂಗಲದ ವಾಂತಿಗೂ ಬೆಲೆ ಇದೆ ಎಂಬುದನ್ನು ಸೇರಿಸಬಹುದೇ?